ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಾತಿ ಗಣತಿ ಈಗ ವಿವಾದಕ್ಕೆ ಕಾರಣ ಆಗಿರುವ ಪರ ವಿರೋಧ ಚರ್ಚೆ ಜೋರಾಗಿ ಕೇಳಿಬರ್ತಿರುವಂಥ ಜಾತಿ ಗಣತಿ ಸಿದ್ದರಾಮಯ್ಯನವರ ಹಠದಿಂದ ಶುರುವಾಗಿರುವ ಅವರ ಮಹತ್ವಾಕಾಂಕ್ಷಿಯ ಜಾತಿ ಗಣತಿ ಇದೆಯಲ್ವಾ, ಅಲ್ಲಿ ಈಗ ಮತ್ತಷ್ಟು ಎಡವಟ್ಟುಗಳು ಈಗ ಬೆಳಕಿಗೆ ಬರ್ತಿರೋದು. ವಂಚನೆ ನಡೀತಿದೆಯಾ ಜಾತಿ ಗಣತಿಯಲ್ಲಿ? ಹಾಗಾದರೆ ಹೇಗಾದರೂ ಮುಗಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾ ವಂಚನೆಯೇ ನಡೆದು ಹೋಯ್ತಾ? ಏನು ವಿಚಾರ ಈಗ ಹೊರಗಡೆ ಬರ್ತಿರೋದು? ಜಾತಿ ಗಣತಿ ಬಗ್ಗೆ ಅಸಲಿ ಸೀಕ್ರೆಟು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ನೋಡಿ. ಎಲ್ಲ ಕಡೆ ಈ ವರದಿ ಸದ್ದು ಮಾಡ್ತಾ ಇದೆ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಾತಿ ಗಣತಿ ಹೆಸರಲ್ಲಿ ಮಹಾ ವಂಚನೆಯೇ ಸದ್ದಿಲ್ಲದೆ ಆಗ್ತಿದೆಯಾ? ಹಾಗಾದರೆ ಎಲ್ರಿಗೂ ಈ ಭೂಮಿ ಮೇಲೆ ಬದುಕೋ ಹಕ್ಕಿರೋರ್ಗೆ ಎಲ್ರಿಗೂ ಅವರದ್ದೊಂದು ಅವಕಾಶ ಇರುತ್ತೆ, ಸಮಾಜದಲ್ಲಿ ಅವರದ್ದು ಒಂದು ಸ್ಥಾನಮಾನ ಇರುತ್ತೆ. ಅವರು ಬಡವರು ಶ್ರೀಮಂತರು ಅಂತ ಭೇದ ಭಾವ ತೋರದೆ ಅವ್ರಿಗೆ ಸಿಗಬೇಕಾಗಿರೋದೆಲ್ಲ ಸಿಗಬೇಕಾಗತ್ತೆ. ಈಗ ಸಿದ್ದರಾಮಯ್ಯನವ್ರು ಜಾತಿ ಗಣತಿ ಮಾಡ್ತಿರೋದೇ ಬಡವ ಬಲ್ಲಿದ ಯಾರೂ ಭೇದ ಭಾವ ಆಗಬಾರ್ದು, ಇದ್ದವ್ರು ಇದ್ದಂಗೆ ಇರಬೇಕು ಅಂತ BJP ಬಯಸ್ತಿದೆ. ಅದಕ್ಕೆ ವಿರೋಧಿಸ್ತಿದ್ದಾರೆ. ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ತಾನೇ ಸಿದ್ದರಾಮಯ್ಯನವರು ಜಾತಿ ಗಣತಿ ಶುರು ಮಾಡಿದ್ದು. ಆದರೆ ಈಗ ಅದೇ ಬಡವರಿಗೆ ಮಹಾ ವಂಚನೆ ನಡೀತಿದೆಯಲ್ಲ ಈ ಜಾತಿ ಗಣತಿಯಲ್ಲಿ ಅನ್ನೋದು ಈ ವರದಿ ನೋಡಿ. ಹಿಂದುಳಿದ ವರ್ಗಗಳ ಆಯೋಗ ಸಿಕ್ಕಾಪಟ್ಟೆ ವಿರೋಧಗಳ ನಡುವೆ ಕೈಗೆತ್ತಿಕೊಂಡಿರುವಂತಹ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸೋದಷ್ಟೇ ಧಾವಂತ ಇರೋದು ಇವರಿಗೆ. ಜಾತಿ ಗಣತಿ ಸಾಮಾಜಿಕ ನ್ಯಾಯಕ್ಕಾಗಿ ಮಾಡ್ತೀನಿ ಅನ್ನೋದು ಹೆಸರಿಗೆ, ಆದರೆ ಆಗ್ತಿರೋದೇನು? ಈ ಗಡಿಬಿಡಿ ಮುಗಿಸಿ ರಿಪೋರ್ಟು ಕುರ್ಚಿಗೆ ಕನೆಕ್ಟೆಡ್ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಿದೆ. CM ಕುರ್ಚಿಗೆ ಅಷ್ಟು ಗಡಿಬಿಡಿಯಲ್ಲಿ ಮಾಡಿಸಿ ಸರಿ ಅಕ್ಟೋಬರಲ್ಲೇ ಯಾಕೆ ಮುಗಿಸ್ಬೇಕು? ಅಕ್ಟೋಬರ್ ಎಂಡಿಗೆ ಮುಗಿಸಿದ್ರು ಆಗ್ತಿತ್ತಲ್ಲ, ಅಕ್ಟೋಬರ್ 8ಕ್ಕೆ ಯಾಕೆ ಮುಗಿಸ್ಬೇಕು? ಮಾಡೋದು ಮಾಡ್ತೀರಿ, ಸರಿಯಾಗೂ ಮಾಡೋದ ನಿಮಗೆ ಅಷ್ಟು ಗಡಿಬಿಡಿ ಅನ್ನೋ ಆಕ್ರೋಶ ಕೇಳಿ ಬರ್ತಿರೋ ಹೊತ್ತಲ್ಲ ಅಸಲಿಯತ್ತೆ ಈಗ ತೆರೆದುಕೊಂಡಿದೆ ನೋಡಿ. ಹೆಸ್ಕಾಂ ಸಿಬ್ಬಂದಿ ಮನೆ ಬಾಗಿಲಿಗೆ ಅಂಟಿಸಿರುವ ವಿದ್ಯುತ್ ಮೀಟರನ್ನು RR ನಂಬರ್ ಲೇಬಲ್ ಬೆನ್ನತ್ತಿ ಸಮೀಕ್ಷೆ ಮಾಡ್ತಿದ್ದಾರೆ ನಿಯೋಜಿತ ಸಿಬ್ಬಂದಿ. ಅದೇ ಮನೆಯ ಮೇಲ್ಗಡೆ ಬಾಡಿಗೆದಾರರು ಮತ್ತು ವಿದ್ಯುತ್ ಸಂಪರ್ಕ ಇಲ್ಲದ ಗುಡಿಸಲು ನಿವಾಸಿಗಳನ್ನು ಕಣ್ಣೆತ್ತಿಯೂ ನೋಡ್ತಿಲ್ಲ. ಇದು ವಂಚನೆ ಅಲ್ವಾ ಸಿದ್ದರಾಮಯ್ಯನವರೇ? ಬಡವರು, ಗುಡಿಸಲು ವಾಸಿಗಳು ಅವರು ಮನುಷ್ಯರು ಅಲ್ವಾ? ಹಾಗಾದರೆ ಅವ್ರು ಓಟ್ ಹಾಕಿದಾರಲ್ವಾ? ಅವ್ರಿಗೆ ಮೀಟರ್ ಕನೆಕ್ಷನ್ ಇಲ್ಲ ಅಂದ ಮಾತ್ರಕ್ಕೆ ಅವರು ಈ ಸಮಾಜದಲ್ಲಿ ಭಾಗ ಅಲ್ವಾ? ಮತ್ತು ಯಾರನ್ನ ನೀವು ಬಡವರು, ಹಿಂದುಳಿದವರು ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಹೇಳೋ ಹೊರಟಿರೋದು ಯಾರಿಗೆ? ನೀವು BJP ಅವ್ರಿಗೆ ಬೈತಿದ್ದೀರಿ. ಇದ್ದವ್ರು ಇದ್ದಂಗೆ ಇರಬೇಕು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬರೀ ಮೋದಿ ಘೋಷಣೆಗಷ್ಟೇ ಸೀಮಿತ. ಜಾತಿ ಗಣತಿ ನಡೆದು ನ್ಯಾಯ ಸಿಕ್ಕಿಬಿಡುತ್ತೆ ಅಂತ BJP ಅವ್ರಿಗೆ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ. ಇವ್ರು ಯಾರ ಅಭಿವೃದ್ಧಿನೂ ಬಯಸಲ್ಲ ಅಂತ ನೀವು ಬಡವರ ಪರ ಧ್ವನಿ ಎತ್ತಿದ್ದೀರಿ. ಆದರೆ ಅದೇ ಬಡವರನ್ನ ಬಿಟ್ಟು ಬರ್ತಿದ್ದಾರೆ ಸಮೀಕ್ಷೆದಾರರು ಹಲವು ಕಡೆ ಅನ್ನೋದು ಈಗ ಬಟಾಬಯಲಾಗಿದೆ ನೋಡಿ. ವಿದ್ಯುತ್ ಸಂಪರ್ಕ ಇಲ್ಲದಿರುವಂಥ ಮನೆಗಳನ್ನು ಮೂಸು ನೋಡ್ತಿಲ್ಲ. ಬಹಳಷ್ಟು ಕಡೆಗಳಿಂದ ಬರ್ತಿರೋ ಸುದ್ದಿದು. ಹುಬ್ಬಳ್ಳಿದು ಒಂದು ಎಕ್ಸಾಂಪಲ್ ನೋಡಿ. ಅಪಾರ ಸಂಖ್ಯೆಯ ಮನೆಗಳು ಮತ್ತು ಜನ ಈ ಸಮೀಕ್ಷೆಯಿಂದ ಹೊರಗುಳಿತಿದ್ದಾರೆ. ಅಪಾರ ಸಂಖ್ಯೆಯ ಜನ ಹೊರಗುಳಿದ ಮೇಲೆ ಈ ಸಮೀಕ್ಷೆಗೆ ಬೆಲೆ ಏನು? ಇದು ವಂಚನೆಯ ಸಮೀಕ್ಷೆ ಆಗೋದಿಲ್ವಾ? ಆ ಜನರನ್ನು ಯಾವುದೋ ಒಂದು ಕಾಸ್ಟಿಗೆ ಸೇರಿರೋ ಜನ ಆಗಿರ್ತಾರೆ, ಆ ಕಾಸ್ಟದ ಸಂಖ್ಯೆನೇ ಕಡಿಮೆ ಆಗ್ಬೋದು. ಮತ್ತು ಆರ್ಥಿಕ, ಸಾಮಾಜಿಕ, ಅವರು ಶೈಕ್ಷಣಿಕ ಸಮೀಕ್ಷೆಯಲ್ಲೂ ಕೂಡ ವಂಚನೆ ಆದಂಗೆ ಆಯಿತು. ಅದು ಹೆಂಗೆ ಬಿಡ್ತೀರಿ ನೀವು ಅವ್ರನ್ನ? ಆ ಸಂಖ್ಯೆಯನ್ನು ಮೈನಸ್ ಮಾಡಿ ತಗೊಳ್ಳೋ ರಿಪೋರ್ಟು ಕಂಪ್ಲೀಟ್ ತಪ್ಪಾದ ರಿಪೋರ್ಟ್ ಆಗಲ್ವಾ? ರಾಂಗ್ ಆಗಲ್ವಾ? ಇದು ವಂಚನೆ ಅಂತ ಕರಿಬಹುದಲ್ವಾ ಇದನ್ನು ಸಿದ್ದರಾಮಯ್ಯನವರೇ? ಸೆಪ್ಟೆಂಬರ್ 22ರಿಂದ ಆರಂಭ ಆಗಿರುವಂಥ ಈ ಸಮೀಕ್ಷೆ ಅಕ್ಟೋಬರ್ 7ಕ್ಕೆ ಕೊನೆಗೊಳ್ಳಬೇಕು ಡೆಡ್ ಲೈನು. ಇನ್ನೂ 35 ಲಕ್ಷ ಕುಟುಂಬಗಳು ಬಾಕಿ ಇವೆ. 2 ದಿನದಲ್ಲಿ ಅದು ಹೆಂಗೆ ಮುಗಿಸ್ತಾರೆ ಗೊತ್ತಿಲ್ಲ. ಶಿಕ್ಷಕರೆಲ್ಲ ಹೇಳ್ತಿರೋ ಪ್ರಕಾರ ಏನು ಮಾಡೋಕ್ಕಾಗಲ್ಲ, ವಿಸ್ತರಿಸಲೇಬೇಕು, ಇಲ್ಲಿ ಮಾಡಿ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಆಯೋಗ ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಆಗ್ತಿರೋದೇನೀಗ? ಬಾಡಿಗೆದಾರರನ್ನೇ ಕನ್ಸಿಡರ್ ಮಾಡ್ತಿಲ್ಲ. ಸುಮಾರು ಕಡೆ ವಿದ್ಯುತ್ ಸಂಪರ್ಕ ಇಲ್ಲದವರನ್ನು ಮೂಸು ನೋಡ್ತಿಲ್ಲ. ಇಷ್ಟು ಜನರನ್ನು ಮಿಸ್ ಮಾಡಿ ನಿಮ್ಮ ಸಮೀಕ್ಷೆ ಸೈಂಟಿಫಿಕ್ ಅಂತ, ಕಂಪ್ಲೀಟ್ ಅಂತ ಹೇಗೆ ಕರಿತೀರಿ? ಈಗ ನೋಡಿ, ಸಮೀಕ್ಷೆಯಿಂದ ಹೊರಗುಳಿದಿರೋ ಹುಬ್ಬಳ್ಳಿಯ ವೀರಸೊಂಗೊಳ್ಳಿ ರಾಯಣ್ಣನಗರದ ಗುಡಿಸಲು ನಿವಾಸಿ ಕುಟುಂಬದವ್ರನ್ನ ಒಂದು ಪೇಪರ್ ಅವ್ರು ಕವರ್ ಮಾಡಿ ಮಾತಾಡಿಸಿದ್ದಾರೆ. ಅವ್ರ ಕಡೆ ಯಾರೂ ತಿರುಗಿ ನೋಡಿಲ್ಲ. ಪೇಪರ್ಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಕವರ್ ಮಾಡ್ತಿದ್ದಾರೆ. ಈಗ ಇದನ್ನು ನೋಡಿ ಸಿದ್ದರಾಮಯ್ಯನವರು ಆನ್ಸರ್ ಮಾಡಬೇಕಾಗತ್ತೆ. ಅವರೇ ಅಕೌಂಟೇಬಲ್ ಅಲ್ವಾ ಈ ರೀತಿಯ ಸಮೀಕ್ಷೆಗೆ? ಮೊನ್ನೆ ಅಷ್ಟೇ ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ಶಿಕ್ಷಕರು
ಏನು ಮಾಡ್ತಿದ್ದಾರೆ ಪಾಪ ಅವ್ರಿಗೆಲ್ಲ ಕಡೆ ಈ ಥರ ಕುತ್ತಿಗೆ ಹಿಡ್ಕೊಂಡು ಸಮೀಕ್ಷೆ ಮಾಡಿ ಅಂಗವಿಕಲರು, ವಯಸ್ಸಾದವರು, ರಿಟೈರ್ಮೆಂಟಿಗೆ 1 ತಿಂಗಳಿರೋರು ಎಲ್ಲ ಹೋಗಿ ಊರೂರು ಅಲೀರಿ ಅಂದರೆ ಕಷ್ಟ ಆಗ್ತಿದೆ ಅವ್ರಿಗೆ. ಹಾಗಾಗಿ ಯಾರೋ ಊರಲ್ಲಿ 10,000 20,000 ಕೆಲಸ ಇಲ್ದಿರೋ ಹುಡುಗರಿಗೆ 100 ಮನೆ 200 ಮನೆ ಅಂತ ಅವ್ರ ಮೊಬೈಲಿಗೆ, ಇದು ಗೌರ್ಮೆಂಟ್ ಅವರೇ ಮಾಡಬೇಕಾಗಿರೋದು. ಡೇಟಾ ಎಲ್ಲೂ ಲೀಕ್ ಆಗಬಾರ್ದು. ಕೋರ್ಟ್ನ ಕಟ್ಟಾಜ್ಞೆ ಇದೆ, ಆದರೆ ಖಾಸಗಿಯವ್ರ ಮೊಬೈಲಲ್ಲಿ ಆ್ಯಪ್ ಓಡಾಡ್ತಿದೆ ಅನ್ನೋ ವಿಷಯ ಬಂತು. ಅಧಿಕಾರಿಗಳು ಒಪ್ಕೊಂಡ್ರು, ಹೌದು ನಮಗೂ ಬಂದಿದೆ ಕಂಪ್ಲೇಂಟು, ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಅದು ಎಷ್ಟು ಡೇಂಜರಸ್ ಅಲ್ವಾ ಖಾಸಗಿಯವ್ರಿಗೆ ಒಬ್ಬರು ಮನೆ ಡೀಟೇಲ್ಸು, ಅದು ಹೆಂಗೆಂಗಿದೆ, ಚಿನ್ನ ಎಷ್ಟಿದೆ, ಬ್ಯಾಂಕ್ ಕತೆ ಏನು, ಸಾಲ ಎಷ್ಟಿದೆ, ಕೋಳಿ ಎಷ್ಟಿದೆ, ಅದೆಲ್ಲ ಕೇಳಬೇಡ್ರಿ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ. ಅಂಥ ಖಾಸಗಿ ವಿಚಾರಗಳನ್ನು ಕೂಡ ಪ್ರಶ್ನೆಯಾಗಿ 60 ಪ್ರಶ್ನೆಯಲ್ಲಿ ಇನ್ಕ್ಲೂಡ್ ಮಾಡಿ ಖಾಸಗಿಯವ್ರಿಗೆ ಆ್ಯಪ್ ಕೊಟ್ಟು ಕಳಿಸ್ತಿರೋದೇ ಆಕ್ರೋಶಕ್ಕೆ ಗುರಿ ಆಯಿತು. ಈಗ ನೋಡಿದ್ರೆ ಬಹಳಷ್ಟು ಜನರನ್ನು ಮಿಸ್ ಮಾಡಿ ಈ ಸಮೀಕ್ಷೆಯನ್ನು ಮಾಡಲಾಗ್ತಿದೆ. ಇದು ಮಹಾ ವಂಚನೆ ಹೌದಾ ಅಲ್ವಾ? ಹಾಗಾದರೆ ಇದು ಸಮೀಕ್ಷೆ ಅಂತ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? 2013 ಅವಧಿಯಲ್ಲಿ ನೀವು CM ಆಗಿದ್ದಾಗ ಆ ಅವಧಿಯಲ್ಲಿ ಮಾಡಿಸಿದ ಸಮೀಕ್ಷೆ ಕಸದ ಬುಟ್ಟಿಗೆ ಎಸಿಲಾಯಿತು. ಕೋಟಿ ಕೋಟಿ ಖರ್ಚು ಮಾಡಿದ್ದು. ಯಾಕಂದರೆ ಹಳೇದಾಯಿತು, ಸೈಂಟಿಫಿಕ್ ಆಗಿ ಮಾಡಿಲ್ಲ, ಎಲ್ಲರ ಮನೆಗೆ ಭೇಟಿ ಕೊಟ್ಟಿಲ್ಲ, ನಿಮ್ಮದೇ ಸಂಪುಟದವ್ರು ವಿರೋಧಿಸಿದ್ರು, ಹೈಕಮಾಂಡ್ ಕೂಡ ತೆಗೆದು ಬಿಸಾಕ್ತು. ಅದನ್ನು ದೊಡ್ಡ ಸೆಟ್ ಬ್ಯಾಕ್ ಆಯಿತು ಸಿದ್ದರಾಮಯ್ಯನವ್ರಿಗೆ. ಮತ್ತೆ ಮಾಡಿಸ್ಬೇಕಾಯ್ತು ಸಮೀಕ್ಷೆ. ಹಠ ಬಿಡದೆ ನಿಂತ್ಕೊಂಡ್ರು ಇಷ್ಟೆಲ್ಲ ವಿರೋಧದ ನಡುವೆಯೂ. ಈಗ ಸರಿ ಮಾಡಿಸ್ತಿದ್ದೀರಾ ನೀವು? ಇದು ಸರಿ ಅಂತ ಹೆಂಗೆ ಒಪ್ಕೊಳ್ಳೋದು? ಇಷ್ಟು ಜನರನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳದೆ ಸರ್ವೆ ಮಾಡಿದ್ರೆ ಸಿದ್ದರಾಮಯ್ಯನವರು ಸಮಾಜಕ್ಕೆ ಮಾಡುವ ಮಹಾವಂಚನೆ ಆಗಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಈಗ ಅಂಟಿಸಿದ ಈ ಯಾವುದದು ಲೇಬಲ್ ಅಂಟಿಸಿದಂತಹ ಮನೆಗಳು ಮಾತ್ರ ಗಣತಿದಾರರ ಪಟ್ಟಿಯಲ್ಲಿ ಉಳ್ಕೊಂಡಿವೆ. ಈಗ ಅವುಗಳನ್ನು ಅವರ ಸಮೀಕ್ಷೆಗೆ ಒಳಪಡಿಸಿದ್ದು ಅದೇ ಮನೆ ಪಡಿತರ ಚೀಟಿಯಲ್ಲಿ ಹೆಸರು ಸೇರ್ಪಡೆ ಆಗದಿರೋ ಸದಸ್ಯರು ಇರ್ತಾರಲ್ಲ, ಈಗಷ್ಟೇ ಮದುವೆಯಾಗಿ ಬಂದಿರ್ತಾರೆ, ಸೊಸೆ ವರ್ಗಾವಣೆ ಆಗಿ ಬಂದ ಮಗ, ಅವರನ್ನೂ ಪಟ್ಟಿಯಲ್ಲಿ ಸೇರಿಸ್ಕೊಳ್ತಿಲ್ಲ. ಈಗ ಕೆಲವು ಮನೆಗಳೇ ಬಿಟ್ಟು ಹೋಗ್ತಿವೆ, ಬಾಡಿಗೆದಾರರು ಮತ್ತು ಮೀಟರ್ ಇಲ್ದಿರೋ ಗುಡಿಸಲುಗಳು. ಇನ್ನೂ ಮನೆಗಳು ಕನ್ಸಿಡರ್ ಮಾಡಿದ್ರು ಅಲ್ಲಿ ಸದಸ್ಯರು ಲಿಂಕ್ ಆಗ್ತಿಲ್ಲ. ಆಧಾರ್ ನಂಬರ್ ಸೇರಿಸುವಲ್ಲಿ ಸರ್ವ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವ ಬಗೆಯ ಸಮೀಕ್ಷೆ? ಸಿದ್ದರಾಮಯ್ಯನವ್ರ ಸಮೀಕ್ಷೆಗೆ ಭಾರಿ ಸೆಟ್ ಬ್ಯಾಕ್ ಇದು. ಅನ್ಸೈಂಟಿಫಿಕ್ ಆಗಿ ನೀವು ಪ್ಲ್ಯಾನ್ ಮಾಡದೆ ಏಕಾಏಕಿ ಮುಗಿಸ್ಬೇಕು ಅಂತ ಕೇಳಿಬರ್ತಿರೋ ಆರೋಪ ಇಷ್ಟೇ. ನೀವು CM ಕುರ್ಚಿ ನವೆಂಬರ್ ಕ್ರಾಂತಿ ಆಗುತ್ತೆ, ಅದ್ರ ಒಳಗೆ ರಾಹುಲ್ ಗಾಂಧಿ ಅವ್ರಿಗೆ ಗಿಫ್ಟ್ ಕೊಡಬೇಕು, ಜಾತಿ ಗಣತಿ ಗಿಫ್ಟನ್ನು, ಅದಕ್ಕೆ ಮಾಡ್ತಿದ್ದೀರಿ ಅಂತ. ಅದು ದೇಶಕ್ಕೆ, ಇಲ್ಲಿ ಜನರಿಗೆ ಮಾಡ್ತಿರೋ, ರಾಜ್ಯಕ್ಕೆ ಮಾಡ್ತಿರೋ ಅನ್ಯಾಯ ಅಲ್ವಾ ಇದು? ನೋಡಿ, ಆಧಾರ್ ನಂಬರ್ ಸೇರಿಸೋದಕ್ಕೆ ಸರ್ವರ್ ಸಮಸ್ಯೆ ಅಂತಾರೆ, ಮನೆಗಳನ್ನು ಮಿಸ್ ಮಾಡ್ತಿದ್ದಾರೆ. ಇದನ್ನು ಹೇಗೆ ಒಪ್ಪಿಕೊಳ್ಳಬೇಕು? ಇದು ಸುಳ್ಳು ಅಂತಂತೂ ಹೇಳೋಕ್ಕಾಗಲ್ಲ. ನೀವು ವಿತ್ ಪ್ರಾಪರ್ ಅವ್ರ ಕುಟುಂಬದ ಇನ್ಫಾರ್ಮೇಷನ್ ತಗೊಂಡು ಪ್ರತಿಷ್ಠಿತ ಮಾಧ್ಯಮಗಳೆಲ್ಲ ಆ ಕುಟುಂಬನೇ ಮಾತಾಡಿಸಿ ರಿಪೋರ್ಟ್ ಮಾಡಿ ಇಟ್ಟಿದ್ದಾರೆ ಈಗ. ಸೊ ಈ ಸಮೀಕ್ಷೆಯನ್ನು ಹೇಗೆ ಒಪ್ಪಿಕೊಳ್ಳಬೇಕು? ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಮೇಲೆ ಗರಂ ಆದರು ನಿನ್ನೆ. ಈ ಥರ ಪ್ರಶ್ನೆ ಯಾವಂದ್ರೆ ಉತ್ತರಿಸ್ತಾರೆ? 2 ದಿನ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಪ್ರಶ್ನೆ ಕೇಳಿ. ಯಾವನಿಗೆ ತಾಳ್ಮೆ ಇರುತ್ತೆ? 60 ಪ್ರಶ್ನೆ ಕೇಳ್ತೀರಾ, ಕೋಳಿ ಕುರಿ ಬಗ್ಗೆ ಎಲ್ಲ ಕೇಳ್ತೀರಾ, ಅವ್ರ ಆಸ್ತಿ ಪಾಸ್ತಿ ಏನು ಕಾನೂನು ಶಿಕ್ಷೆ ಅಂತೆ, ಕೇಸ್ ಅಂತೆ, ಕೋರ್ಟ್ ಅಂತೆ, ಬ್ಯಾಂಕ್ ಅಂತೆ, ಎಲ್ಲ ಡೀಟೇಲ್ಸ್ ಯಾವನ್ ಕೊಡ್ತಾನೆ ಅಂತ ಹರಿಹಾಯ್ದ್ರು. ಸೋಮಣ್ಣವರು ಕೇಂದ್ರ ಸಚಿವರು ಏನಂದ್ರು? ಎಲ್ಲ ಕಡೆ ಸಿದ್ದರಾಮಯ್ಯನವ್ರ ಹೆಸರು ಬರೆದ್ಬಿಡಿ, ಹಲವಾರು ಕಾಲಮಲ್ಲಿ ನಾವು ಸಿದ್ದರಾಮಯ್ಯ ಜಾತಿ, ನಾವು ಸಿದ್ದರಾಮಯ್ಯ ಅದು ಇದು ಅಂತ ಬರೆದು ಕಳಿಸ್ಬಿಡಿ ಅಂತ ಕೆಂಡ ಕಾರಿದ್ರು. ಇಷ್ಟ ಅವೈಜ್ಞಾನಿಕವಾಗಿ ಮಾಡ್ತಿದ್ರೆ ಈ 2 ವರ್ಷದಲ್ಲಿ ಕೇಂದ್ರ ಸರ್ಕಾರವೇ ಮಾಡೋದಕ್ಕೆ ಹೊರಟಿದೆ ಜಾತಿ ಗಣತಿ ಜನಗಣತಿ ಎರಡೂ. ಇದು ವ್ಯಾಪ್ತಿಗೆ ಬರಲ್ಲ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ, ಅಧಿಕಾರವೇ ಇಲ್ಲ ಅಂತ ಕೆ ಎನ್ ರಾಜಣ್ಣವ್ರು ಹೇಳ್ತಾರೆ. ಕೋರ್ಟ್ ಕೂಡ ಬೇಕಾದ್ರೂ ಕೊಡಬಹುದು, ಬೇಡದಿದ್ರು ಬಿಡಬಹುದು ಅಂತ ಹೇಳಿದೆ. ಇಷ್ಟೆಲ್ಲ ಆದಮೇಲೆ ಇನ್ನು ಯಾವ ಪುರುಷಾರ್ಥಕ್ಕೆ ಈ ಜಾತಿ ಗಣತಿ? ಯಾವ ಔಟ್ಕಮ್ ತಗೊಳಕ್ ಹೊರಟಿದ್ದೀರಾ ನೀವು? ಇದರಿಂದ ಏನು ಸಿಗುತ್ತೆ ಈ ಜಾತಿ ಗಣತಿಯಿಂದ? ನೋಡಿ, ಈಗ ಒಬ್ಬರು ಈ ಮಹಾನಗರ ಪಾಲಿಕೆಯ ಹೇಳ್ತಾ ಇರೋದು, ನನ್ನನ್ನು 20 ಗಣತಿ ತಂಡಗಳ ಮೇಲೆ ಸೂಪರ್ವೈಸರ್ ಅಂತ ನೇಮಕ ಮಾಡಿದ್ದಾರೆ. ತಾಂತ್ರಿಕ ಸಮಸ್ಯೆ ನಿವಾರಿಸೋದಷ್ಟೇ ನನ್ನ ಕೆಲಸ. ಬಾಡಿಗೆದಾರರು, ಗುಡಿಸಲು ನಿವಾಸಿಗಳ ಗಣತಿಯನ್ನು ಆಯಾ ತಂಡಗಳೇ ಸ್ವ ಇಚ್ಛೆಯಿಂದ ಮಾಡಬೇಕು, ಅದಕ್ಕಾಗಿ ಪ್ರತ್ಯೇಕ ನಿರ್ದೇಶನ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅಂದರೆ ಅವ್ರು ಕವರ್ ಆಗ್ತಿಲ್ಲ ಅನ್ನೋದು ಬಟ ಬಯಲಾಗಿದೆ. ಈಗ ಇದಕ್ಕೆ ಏನು ಸಮಜಾಯಿಷಿ ಕೊಡ್ತೀರಿ? ಈಗ ಬೇರೆ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಮು ಆರಂಭಿಕವಾಗಿ ಸ್ಲೋ ಆಯಿತು, ಆಮೇಲೆ ಸ್ಪೀಡಪ್ ಆಯಿತು, ಏನೇನೋ ರೀಸನ್ ಕೊಟ್ರಿ, ಎಲ್ಲ ರಿಪೋರ್ಟ್ಸು ಎಲ್ಲ ಸರಿ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ, ಮಾಧ್ಯಮದಲ್ಲಿ ಬಂದಿದ್ದೇ ಸುಳ್ಳು ಅನ್ನೋ ಥರ ಹೇಳಿದ್ರಿ. ಇಷ್ಟು ಜನರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ ಸರ್ವೆ ಹೆಂಗಾಗತ್ತೆ? ಇದಕ್ಕೀಗ ಫಸ್ಟ್ ಆನ್ಸರ್ ಮಾಡಬೇಕು ಸಿದ್ದರಾಮಯ್ಯನವರು. ನೋಡಿ, ಹುಬ್ಬಳ್ಳಿಯ ಬೈರಿದೇವಕೊಪ್ಪ ಪ್ರದೇಶದ ವ್ಯಾಪ್ತಿಯ ವೀರಸಂಗೊಳ್ಳಿ ರಾಯಣ್ಣ ನಗರದ ಮುಖ್ಯ ರಸ್ತೆಯಲ್ಲಿ F144 ಮನೆಯ ಸಮೀಕ್ಷೆ ವೇಳೆ ಅದೇ ಮನೆಯ ಮೊದಲ ಅಂತಸ್ತಲ್ಲಿರುವಂಥ, ಫಸ್ಟ್ ಫ್ಲೋರಲ್ಲಿರುವಂಥ 2 ಕುಟುಂಬಗಳ ಗಣತಿ ಮಾಡಿಲ್ಲ. ಅಂದರೆ ಕುಟುಂಬಗಳನ್ನು ಮಾತಾಡಿಸಿದ್ದಾರೆ ಪ್ರತಿಷ್ಠಿತ ಪತ್ರಿಕೆಯವರೆಲ್ಲ. ಅವ್ರ ಫೀಡ್ಬ್ಯಾಕ್ ತಗೊಂಡು ರಿಪೋರ್ಟ್ಗಳು ಬಂದಿವೆ. ಈಗ
ಅದೇ ಮನೆಯ ಮೊದಲ ಅಂತಸ್ತಲ್ಲಿರೋ 2 ಕುಟುಂಬಗಳ ಗಣತಿ ಮಾಡಿಲ್ಲ, ಅದಕ್ಕೆ ಸಮೀಕ್ಷೆಗೆ ಬಂದ ಸಿಬ್ಬಂದಿ ಕೊಡೋ ಕಾರಣ ಆ ಮನೆಗಳಿಗೆ ಹೆಸ್ಕಾಂ ಸಿಬ್ಬಂದಿ RR ನಂಬರ್ ಲೇಬಲ್ ಅಂಟಿಸಿಲ್ವಲ್ಲ, ನಾನೇನು ಮಾಡಲಿ ಅಂತ ಅವ್ರು ಹೇಳ್ತಿದ್ದಾರೆ. ಆ ಮನೆಗಳು ನಮ್ಮ ಪಟ್ಟಿಲೇ ಇಲ್ಲ. ಮಹಾನಗರ ಪಾಲಿಕೆ ನೌಕರ ಮೌನೇಶ್ ಜಾಲಿಹಾಳ ಅವರು ನೇತೃತ್ವದಲ್ಲಿ 3 ಸಿಬ್ಬಂದಿಯನ್ನು ಈ ಪ್ರದೇಶಕ್ಕೆ ಸಮೀಕ್ಷೆ ಕಳಿಸಲಾಗಿದೆ. ಅವರಿಗೆ 128 ಮನೆಗಳ ಸಮೀಕ್ಷೆಗೆ ವಹಿಸಿದ್ದಾರೆ. ಅಚ್ಚರಿ ಅಂದರೆ ಸುಮಾರು 90 ಮನೆಗಳಲ್ಲಿ ಬಾಡಿಗೆದಾರರು ವಾಸ ಇದ್ದಾರೆ. 90 ಮನೆಗಳಲ್ಲಿ 1 ಕುಟುಂಬ ಇರಬಹುದು, 2 ಕುಟುಂಬ ಇರಬಹುದು. 90 ಮನೆಗಳಲ್ಲಿ ಬಾಡಿಗೆದಾರರು ವಾಸ ಇದ್ದಾರೆ. ಆ ಕುಟುಂಬಗಳು ಇವ್ರ ಪಟ್ಟಿಯಲ್ಲಿ ಸೇರಿಲ್ಲ. ನೋಡಿ, ಒಂದು ಏರಿಯಾದ ಎಕ್ಸಾಂಪಲ್ ಇದು. 90 ಮನೆಗಳು, ಅಷ್ಟು ಮನೆಗಳಲ್ಲಿ ಬಾಡಿಗೆದಾರರನ್ನು ಕೌಂಟ್ ಮಾಡಿಲ್ಲ. ಹೆಚ್ಚು ಕಡಿಮೆ 90 ಮನೇಲಿ ಒಂದು 100-150 ಬಾಡಿಗೆದಾರರಾದರೂ ಇರಬಹುದು. ಅಂದರೆ ಅಷ್ಟು ಕುಟುಂಬಗಳಿರ್ಬೋದು. 1 ಮನೆಯೂ ಇರ್ಬೋದು, 2 ಮನೆಯೂ ಇರ್ಬೋದು. ಕೆಲವು ಕಡೆ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಅಂದರೆ ಎಷ್ಟು ಜನ, ಒಂದು ಏರಿಯಾದಲ್ಲಿ ಎಷ್ಟು ಜನ ಹೊರಗೊಳ್ದಂಗಾಯ್ತು. ಒಂದೇ ಪ್ರದೇಶದ ಲೆಕ್ಕ ನಾವು ನಿಮ್ಮ ಮುಂದೆ ಇಟ್ಟಾಗ 150 ಕುಟುಂಬಗಳು ಈ ಸಮೀಕ್ಷೆಯಿಂದ ಹೊರಗುಳಿದಿವೆ. ಈ ಬಾಡಿಗೆದಾರರು ನಮ್ಮ ಮನೆಗೂ ಗಣತಿಗೆ ಬನ್ನಿ ಅಂತ ಕರೀತಿದ್ದಾರೆ, ತಂಡ ಹೋಗ್ತಿಲ್ಲ. ನಮ್ಮ ಹತ್ರ ಡೀಟೇಲ್ಸ್ ಇಲ್ಲ. ಅವ್ರು ಕರೀತಿದ್ದಾರೆ, ಇವ್ರು ಹೋಗ್ತಿಲ್ಲ. ಸರ್ಕಾರ ಹೇಳ್ತಿದೆ, ನೀವು ನಿಮ್ಮ ಮಾಹಿತಿ ಕೊಡದೆ ಹೋದರೆ ನಿಮ್ಮ ಜಾತಿಗೆ ನೀವೇ ವಂಚಿಸಿಕೊಂಡಂಗೆ, ನಿಮ್ಮ ಸಮುದಾಯಕ್ಕೆ ನೀವೇ ವಂಚಿಸಿಕೊಂಡಂಗೆ. ಇದು ಯಾವನ್ ಮಾಡ್ತಿರೋ ವಂಚನೆ? ಹಾಗಾದರೆ ಗಣತಿದಾರರು ಮಾಡ್ತಿರೋದಾ, ಸರ್ಕಾರ ಮಾಡ್ತಿರೋದಾ? ಅದಕ್ಕೆ ಉತ್ತರ ಬೇಕಾಗಿದೆ. ಕರೀತಿದ್ದಾರೆ ಬಾಡಿಗೆದಾರರು, ನಮ್ಮನ್ನು ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಂತ. ಒಂದು ಏರಿಯಾದ ಎಕ್ಸಾಂಪಲ್ ಇದು, ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಒಂದು ಏರಿಯಾದಲ್ಲಿ 150 ಕುಟುಂಬ ಮಿಸ್ ಆಯ್ತು ಅಂದರೆ ಹಾಗಾದರೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋ ಪ್ರಶ್ನೆ ಕೇಳಬಹುದಾ, ಕೇಳಬಾರ್ದಾ? ಮೊದಲು ನಮಗೆ ವಹಿಸಿದ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ, ಉಳಿದದ್ದು ಮುಂದೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ನಮಗೇನಾಗಬೇಕು ಅಂತ ಅಸಹಾಯಕತೆ ತೋಡ್ಕೊಳ್ತಿದ್ದಾರೆ. ಪಾಪ ಶಿಕ್ಷಕರದ ತಪ್ಪು ಅಥವಾ ಸಿಬ್ಬಂದಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈ ಥರ ಗಡಿಬಿಡಿಲಿ ನೀವು ಪ್ಲ್ಯಾನ್ ಮಾಡದೇ ಇಳಿಸಿದ್ದೀರಲ್ಲ, ಅದು ತಪ್ಪು. ಸೊ ಅವರದ್ದಲ್ಲ, ನಿಮ್ಮ ಕಡೆನೇ ಬೆರಳು ತೋರಿಸ್ಬೇಕಾಗಿದೆ. ಅವ್ರಿಗೆ ಪಾಪ ಕೆಲವರಿಗೆಲ್ಲ ಇಲ್ಲಿ ನೋಡಿ ಗ್ಯಾರಂಟಿನೂ ಇಲ್ಲ, ಗಣತಿನೂ ಇಲ್ಲ. ಸಂಗೊಳ್ಳಿ ರಾಯಣ್ಣನಗರದ ಕಳೆದ 15 ವರ್ಷಗಳಿಂದ ಈರವ್ವ ಛಲವಾದಿ ಅನ್ನೋ ವೃದ್ಧೆ ಕುಟುಂಬ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾ ಇದೆ. ಆ ಕುಟುಂಬದ ವಿಚಾರ ಈಗ ಹೊರಗಡೆ ಬಂದಿದೆ ನೋಡಿ. ವೃದ್ಧೆ ಈರವ್ವ ಸೇರಿದಂತೆ 4 ಹೆಣ್ಣು ಮಕ್ಕಳು ಕಸ ಮುಸುರೆ ತಿಕ್ಕೋ ಕೆಲಸ ಮಾಡ್ತಿದ್ದಾರೆ. ಯುವಕರು ಗಾರೆ ಕೆಲಸಕ್ಕೆ ಹೋಗ್ತಾರೆ. ಇದು ಅಕ್ರಮ ಗುಡಿಸಲು ಅನ್ನೋ ಕಾರಣಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ. ಹಾಗಾಗಿ ಹೆಸ್ಕಾಂ ಸಿಬ್ಬಂದಿ ಈ ಗುಡಿಸಲಿಗೆ RR ನಂಬರ್ ಲೇಬಲ್ ಅಂಟಿಸಿಲ್ಲ. ಲೇಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಸಮೀಕ್ಷೆದಾರರು ಈ ಗುಡಿಸಿನತ್ತ ಸುಳಿತಿಲ್ಲ. 5 ಜನ ಕಡು ಬಡವರು ಸಮೀಕ್ಷೆಯಿಂದ ಹೊರಗಡೆ ಉಳಿದಿದ್ದಾರೆ. ಗ್ಯಾರಂಟಿನೂ ಸಿಗ್ತಿಲ್ವಂತೆ, ಅವ್ರಿಗೇನೋ ಹೇಳ್ಕೊಂಡಿದ್ದಾರಂತೆ ಅವರು. ಇಷ್ಟೆಲ್ಲ ಅಧ್ವಾನಗಳಿವೆ ಸಮಾಜದಲ್ಲಿ. ಏನೇನು ಆಗ್ತಿದೆ ನೋಡಿ. ಈಗ ಬಡವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೊರಟಿರುವಂಥ ಈ ಸಮೀಕ್ಷೆಯಲ್ಲಿ ಬಡವರಿಗೆ ಮಹಾ ಅನ್ಯಾಯ ಆಗ್ತಿದೆ. ಸ್ವಾಮಿ ಸಿದ್ದರಾಮಯ್ಯನವರೇ ಅನ್ನೋ ಆಕ್ರೋಶ ಸಿಡಿದಿದೆ. ಇದಕ್ಕೆಲ್ಲ ಏನು ಪರಿಹಾರ ಕೊಡ್ತಾರೆ? ಈಗ ಒಂದ್ಸಲ 1 ರೌಂಡ್ ಜಾತಿ ಗಣತಿ ಆಲ್ಮೋಸ್ಟ್ ಮುಗಿತಾ ಬಂತಲ್ಲ, 60-70% ಮತ್ತೆ ಮಾಡಿಸ್ತೀರಾ ಇವ್ರನ್ನೆಲ್ಲ ಇನ್ಕ್ಲೂಡ್ ಮಾಡೋದಕ್ಕೆ? ಅಥವಾ ಇವ್ರು ಲೆಕ್ಕಕ್ಕಿಲ್ಲ ನಮ್ಮ ಸಮಾಜದಲ್ಲಿ ಅಂತ ಬಿಟ್ಟೇ ನಿಮ್ಮ ರಿಪೋರ್ಟ್ ಸಬ್ಮಿಟ್ ಮಾಡ್ತೀರಾ? ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡಲೇಬೇಕಾಗತ್ತೆ. ಹಾಗಾಗಿ ಈ ಗಣತಿ ಎಡವಟ್ಟಿನ ಮಹಾ ವಂಚನೆಯ ಜಾತಿ ಗಣತಿನೇ ಆಗಲ್ವಾ? ಸರಿ ಮಾಡಿಕೊಂಡ್ರೆ ಓಕೆ, ನೋ ಪ್ರಾಬ್ಲಮ್. ಸರಿ ಮಾಡ್ಕೊಂಡಿಲ್ಲ ಅಂದರೆ ಮಹಾ ವಂಚನೆಯ ಜಾತಿ ಗಣತಿ ಆಗೋದಿಲ್ವಾ? DK ಶಿವಕುಮಾರ್ ಅವರು ಪಾಪ ಅವರ ಅಸಹಾಯಕತೆ ತೋರ್ಪಡಿಸ್ಕೊಂಡ್ರು. ಬಟ್ ಅವ್ರ ಮಾತಿಗಲ್ಲಿ ಬೆಲೆ ಸಿಕ್ತೋ ಇಲ್ವೋ? ಸಿದ್ದರಾಮಯ್ಯನವರು ಬೇಗ ಮುಗಿಸ್ಬೇಕು ಅಂತಿದ್ದಾರೆ. ಗಣತಿಗೆ ಹೋಗಿರೋರೇ, ಸಮೀಕ್ಷೆಗೆ ಯಾರು ಸಿಬ್ಬಂದಿ ಹೋಗಿದ್ದಾರಲ್ಲ ಅವರೇ ಹೇಳ್ತಿದ್ದಾರೆ, ಫಸ್ಟು ನಿಧಾನ ಆಯಿತು, ತಾಂತ್ರಿಕ ಸಮಸ್ಯೆ ಆಯಿತು, ಈಗ ಗಡುವು ವಿಸ್ತರಿಸೋದು ಅನಿವಾರ್ಯ. ಪ್ರಮುಖ ಅಧಿಕಾರಿಗಳು ಹಾಗೂ ಸಮೀಕ್ಷಾದಾರರ ವಲಯದಲ್ಲೇ ಇಂಥದ್ದೊಂದು ಮಾತಿಗೆ ಕೇಳಿ ಬರ್ತಿದೆ. ದಸರಾ ರಜೆ ಮುಗಿದು ಶಾಲಾ ಕಾಲೇಜೆಲ್ಲ ಶುರುವಾಗ್ತಾ ಇದೆ. ಶಿಕ್ಷಕರ ಮೇಲೆ ಒತ್ತಡ ಜಾಸ್ತಿ ಆಗಿದೆ, ಅವರು ಮುಗಿಸ್ಬೇಕು. ಇಲ್ಲಿ PUCದೆಲ್ಲ ಎಕ್ಸಾಮು. ಆಗಸ್ಟ್ 9ರಿಂದ PUC ವಿದ್ಯಾರ್ಥಿಗಳಿಗೆ ಮಧ್ಯವಾರ್ಷಿಕ ಪರೀಕ್ಷೆ ನಡೆಯುತ್ತೆ. ಅದರ ನಡುವೆ ಬೆಳಗ್ಗೆ ಪರೀಕ್ಷಾ ಕಾರ್ಯ, ಸಂಜೆ ಗಣತಿ. ಈ ರೀತಿ ಒತ್ತಡದಲ್ಲಿ ಉಪನ್ಯಾಸಕರು ಕೆಲಸ ಮಾಡಬೇಕಾಗಿದೆ. ಇನ್ನೂ ಬಾಕಿ ಉಳ್ಕೊಂಡಿದೆ ಸಮೀಕ್ಷೆ ಮಾಡುವಂಥದ್ದು. ಗಡಿ ತಲುಪೋದಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಆಯೋಗ ಮಾತ್ರ ಏನೂ ಹೇಳ್ತಿಲ್ಲ. ನಿನ್ನೆ 7 ಲಕ್ಷ ಮನೆ ಕಂಪ್ಲೀಟ್ ಮಾಡಿದ್ದಾರೆ ಒಂದಿನದ್ದು. 2 ದಿನ ಬಾಕಿ ಇದೆ. 2 ದಿನಗಳಲ್ಲಿ 33 ಲಕ್ಷ ಕುಟುಂಬಗಳ ಗಣತಿಯನ್ನು ಹೆಂಗೆ ಮುಗಿಸ್ತಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಸಮೀಕ್ಷೆಗೆ ಗುರುತಿಸಿರೋ ಒಟ್ಟು 1.43 ಕೋಟಿಗೂ ಹೆಚ್ಚು ಮನೆಗಳ ಪೈಕಿ ಇನ್ನೂ 76.41 ಮನೆಗಳ ಸಮೀಕ್ಷೆ ಪೂರ್ಣ ಆಗಿದೆ. ಈಗ ಆಗಿರೋದು ಇಲ್ಲಿ ತನಕ. ಸಮೀಕ್ಷೆ ಪೂರ್ಣಗೊಳಿಸೋದಕ್ಕೆ ನಿಗದಿಪಡಿಸಿರೋ 7ನೇ ತಾರೀಕು ಗಡುವು, ಅಕ್ಟೋಬರ್ 7ನೇ ತಾರೀಕು ಗಡುವು 2 ದಿನ ಬಾಕಿ ಇದೆ ಅಲ್ವಾ? 2 ದಿನಗಳಲ್ಲಿ 33 ಲಕ್ಷಕ್ಕೂ ಹೆಚ್ಚು ಮನೆಗಳ ಸಮೀಕ್ಷೆ ಹೆಂಗಾಗತ್ತೆ? ಅದು ಶಿಕ್ಷಕರಿಗೆ ಶಾಲೆ ಶುರು ಆಗ್ತಿರೋದ್ರಿಂದಾಗಿ ಒತ್ತಡ ಜಾಸ್ತಿ ಇದೆ. ಹೇಗೆ ಮುಗಿಸ್ತಾರೆ? ಗಡುವು ವಿಸ್ತರಣೆ ಬಗ್ಗೆ ಮಾತಾಡ್ತಿಲ್ವಲ್ಲ ಅನ್ನುವಂಥ ಆಕ್ರೋಶ ಬೇರೆ ಸಿಡಿದಿದೆ. ಸೊ ಇದು ಯಾವ ರೀತಿಯ ಗಣತಿ, ಯಾವ ಉದ್ದೇಶದಿಂದ ಮಾಡ್ತಿರುವ ಗಣತಿ ಅನ್ನುವ ಆಕ್ರೋಶದ ನಡುವೆ ಇಂತಹ ಮಹಾ ಎಡವಟ್ಟು ವಂಚನೆಗಳೂ ಕೂಡ ಬಯಲಾಗ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ರೀ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.